ರಾಜ್ಯಾದ್ಯಂತ 100 ಕಡೆ ಕಾಂಗ್ರೆಸ್ ಭವನ ನಿರ್ಮಾಣ. ತಾಲೂಕು ಕೇಂದ್ರಗಳಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡುವುದಕ್ಕೆ ಉದ್ದೇಶಿಸಲಾಗಿದೆ. ಇನ್ನು ಕೋಟಿ ಕೋಟಿ ಬೆಲೆ ಬಾಳುವ ಸಿಎ ಸೈಟ್ ನೀಡಲು ಪತ್ರ. ಕಾಂಗ್ರೆಸ್ ಟ್ರಸ್ಟ್ಗೆ ಸೈಟ್ ಮಂಜೂರು ಮಾಡಲು ಪತ್ರ. ದೇವನಹಳ್ಳಿಯ ಸೈಟ್ ಕಾಂಗ್ರೆಸ್ ಭವನಕ್ಕೆ ನೀಡಲು ಪ್ರಸ್ತಾವನೆ. ಪುರಸಭೆಯಿಂದ 6841 ಚದರ ಮೀಟರ್ಗೆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ. ಬೆಲೆ ಬಾಳುವಂತಹ ಸೈಟ್ ಮಂಜೂರಾತಿಗೆ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಅಜ್ಮಲ್ ಲೇಔಟ್ನಲ್ಲಿರುವಂತಹ ಕೋಟಿ ಕೋಟಿ ಮೌಲ್ಯದ ಸೈಟ್ ಇದು. ಕಾಂಗ್ರೆಸ್ ಭವನ ಗುರುತಿಸಿರುವಂತಹ ಸೈಟ್ ಬೆಲೆ 17 ಕೋಟಿ. ಪುರಸಭೆ ಸಲ್ಲಿಸಿರುವಂತಹ ಪ್ರಸ್ತಾವನೆಯ ಪತ್ರ TV9ಗೆ ಲಭ್ಯವಾಗಿದೆ. ಕಡಿಮೆ ಬೆಲೆಗೆ ಸಿಎ ಸೈಟ್ ನೀಡಲು ಸರ್ಕಾರ ಮುಂದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಸೈಟ್ ಇದು. ಆ ಸೈಟ್ನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ ಸೈಟ್ ಬೆಲೆ 17 ಕೋಟಿ. ಪುರಸಭೆ ಈಗಾಗಲೇ ಪ್ರಸ್ತಾವನೆ ಪತ್ರವನ್ನು ಸಲ್ಲಿಕೆ ಮಾಡಿದೆ. ಸರ್, ಅದು ಕಾಂಗ್ರೆಸ್ ಭವನ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಮಗೆ ಕಳೆದ ನವೆಂಬರ್ ತಿಂಗಳಿನಲ್ಲಿ ನಾವು ನಮ್ಮ ಕೌನ್ಸಿಲ್ ಬಾಡಿನಲ್ಲಿ ಒಂದು ನಿರ್ಣಯ ಮಾಡಿ ಒಂದು ಸಮಾಜ ಸೇವಾ ಚಟುವಟಿಕೆಗಳನ್ನ ನಡೆಸೋ ಒಂದು ಉದ್ದೇಶದಿಂದ ಅದರದ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ನಾವು ಆಡಿಟ್ ವರದಿ ಇದೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ನಾವು ಕಳೆದ ನವೆಂಬರ್ 5ನೇ ತಾರೀಕು ನಾವು ಒಂದು ಪ್ರಪೋಸಲ್ನ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ. ಅದು ವಿಸ್ತೀರ್ಣ ಬಂದ್ಬಿಟ್ಟು 6841 ಸ್ಕ್ವೇರ್ ಮೀಟು ನಾವು ಪ್ರಪೋಸಲ್ ಮಾಡಿದ್ದೀವಿ. ಅದರದ್ದು ಅಂದಾಜು ಈಗಿನ ಮಾರ್ಕೆಟ್ ಬೆಲೆ ಬಂದು SRL ಪ್ರಕಾರ 17 ಕೋಟಿ ರೂಪಾಯಿ ಅಂತೇಳಿ ನಾವು ಮೆನ್ಷನ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಸರ್. ಅದು ನಮಗೆ ಇನ್ನೂ ಏನೂ ರಿಪ್ಲೈ ಬಂದಿಲ್ಲ. ಅದು ಸರ್ಕಾರದ ಹಂತದಲ್ಲಿ ಏನೋ ಪರಿಶೀಲನೆಯಲ್ಲಿದೆ ಅಂತೇಳಿ ಕೇಳಿಬಂದಿದೆ. ಅದು ಆದೇಶ ಬಂದ ನಂತರ ಏನು ಆದೇಶ ಬರ್ತದೋ ಅದ್ರ ಪ್ರಕಾರ ನಾವು ಪಾಲನೆ ಮಾಡ್ತೀವಿ. ಅಜ್ಮಲ್ ಲೇಔಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಮೀಸಲಿರ್ತಕ್ಕಂಥ ಸಾರ್ವಜನಿಕ ಉಪಯೋಗದ ನಿವೇಶನ ನಾವು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಸರ್, ಅದು ಸರ್ಕಾರ ಆದೇಶ ಮಾಡ್ತದದು. ನಾವು SRL ಏನಿದೆಯೋ ಅದನ್ನು ಕೋರ್ಟ್ ಮಾಡಿ ಕಳಿಸಿದ್ದೀವಿ. ಫೈನಲಿ ಸರ್ಕಾರ ಅಂತಿಮವಾಗಿ ಏನು ಆದೇಶ ಕೊಡ್ತದೋ ಅದನ್ನು ಅದ್ರ ಪ್ರಕಾರವಾಗಿ ಈಗ SRL 2300 ರೂಪಾಯಿ ಏನೋ ಸ್ಕ್ವೇರ್ ಫೀಟ್ ಇದೆ. ಅದು ಟೋಟಲ್ ಅದ್ರ ವ್ಯಾಲ್ಯೂ ಬಂದು. ಈ ಕುರಿತು ನಮ್ಮ ಪ್ರತಿನಿಧಿ ನವೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾಂಗ್ರೆಸ್ ಸರ್ಕಾರ ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನಗಳ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಅದರಲ್ಲೂ ಸಹ ಏನೀಗ ದೇವನಹಳ್ಳಿಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಭೂಮಿಯನ್ನು ಸಹ ಕಾಂಗ್ರೆಸ್ ಭವನಕ್ಕೆ ಕೊಡ್ತಾ ಇರತಕ್ಕಂಥದ್ದು ವ್ಯಾಪಕ ಟೀಕೆಗೆ ಗುರಿ ಆಗ್ತಾ ಇದೆ. ಇದೀಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗೋದು. ಏನು ದೇವನಹಳ್ಳಿ ಬಳಿ ಇರ್ತಕ್ಕಂಥ ಖಾಸಗಿ ಬಡಾವಣೆ ಇದು. ಈ ಒಂದು ಬಡಾವಣೆಯಲ್ಲಿ ಇದೀಗ ಕೋಟಿ ಕೋಟಿ ಮೌಲ್ಯಕ್ಕೆ ಸೈಟ್ಗಳು ಸೇಲ್ ಆಗ್ತಾ ಇದೆ. ಇಂಥ ಒಂದು ಜಾಗದಲ್ಲೇ ಸುಮಾರು 6841 ಚದರ ಮೀಟರ್ ಇರ್ತಕ್ಕಂಥ ಒಂದು ಉದ್ಯಾನವನದ ಸಿಎ ಸೈಟನ್ನು ಕಾಂಗ್ರೆಸ್ ಭವನಕ್ಕೆ ಮಂಜೂರು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಪುರಸಭೆಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಏನೊಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಈಗಾಗಲೇ ಅದು ಸಹ ಸರ್ಕಾರದ ಹಂತದಲ್ಲಿದೆ. ಕಾಂಗ್ರೆಸ್ ಭವನಕ್ಕೆ ಮಂಜೂರು ಆಗತ್ತೆ ಅಂತಕ್ಕಂಥ ಮಾಹಿತಿ ಸಹ ಇದೀಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸೈಟ್ ಬೆಲೆ ಸುಮಾರು ಈಗ 17 ಕೋಟಿ ಬೆಲೆ ಬಾಳುತ್ತೆ. ಏನು ಸರ್ಕಾರದ ಮೌಲ್ಯದಲ್ಲೇ 17 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಅತಿ ಹೆಚ್ಚು ಹೆಚ್ಚು ಬೆಲೆ ಬಾಳುವಂಥ ಈ ಒಂದು ಸರ್ಕಾರಿ ನಿವೇಶನವನ್ನು ಇದೀಗ ಕಾಂಗ್ರೆಸ್ ಭವನಕ್ಕೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಭವನದ ಟ್ರಸ್ಟ್ ಮುಖಾಂತರ ಟ್ರಸ್ಟಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪುರಸಭೆಗೆ ಈಗಾಗಲೇ ಏನೊಂದು ಮನವಿಯನ್ನು ಕೊಟ್ಟಿದ್ರು. ಆ ಮನವಿಯನ್ನು ಪುರಸ್ಕರಿಸಿ ಇದೀಗ ಇದನ್ನು ರೆಸಲ್ಯೂಷನ್ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸಲಾಗಿದೆ. ಒಂದು ಹೆದ್ದಾರಿ ಏನೀಗ ಸ್ಯಾಟಲೈಟ್ ರಿಂಗ್ ರೋಡ್ ಇದೆ, ರಿಂಗ್ ರೋಡ್ನ ಪಕ್ಕದಲ್ಲೇ ಈ ಒಂದು ಜಾಗ ಬರ್ತಕ್ಕಂಥದ್ದು. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. STRR ರೋಡ್ ಇದೆ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಈ ಒಂದು ರಿಂಗ್ ರೋಡ್ನ ಪಕ್ಕದಲ್ಲೇ ಈ ಒಂದು ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಕಾಂಗ್ರೆಸ್ ಭವನಕ್ಕೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲ ತಯಾರಿ ನಡೀತಿದೆ. ಇದಕ್ಕೆ ವ್ಯಾಪಕ ಟೀಕೆ ಸಹ ವ್ಯಕ್ತವಾಗ್ತಾ ಇದೆ. ಪಕ್ಷದ ಕಚೇರಿಗೆ ಇಷ್ಟು ಮೌಲ್ಯದ ಸಾರ್ವಜನಿಕರ ಉಪಯೋಗಕ್ಕೆ ಬರಬೇಕಾದಂಥ ಜಾಗವನ್ನು ಕೊಡೋದು ಯಾಕೆ ಅಂತಕ್ಕಂಥ ವ್ಯಾಪಕ ಟೀಕೆಗಳು ಸಹ ಈಗಾಗಲೇ ಬರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ಹಂತದಲ್ಲೂ ಸಹ ಈಗ ಇದನ್ನು ಕಾಂಗ್ರೆಸ್ ಭವನಕ್ಕೆ ಮಂಜೂರು ಮಾಡಬೇಕು ಅಂತೇಳಿ ಈಗ ಸರ್ಕಾರ ಸಹ ಮುಂದಾಗಿದೆ. ಇದಕ್ಕೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇದ್ದು ಸರ್ಕಾರ ಮುಂದೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತದೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವನಹಳ್ಳಿ.